ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅನು ಶರತ್. ಇವತ್ತು ನಾನು ನಿಮ್ಗೆಲ್ಲ ನಮ್ಮ ಮೋದಿ ಕೇರ್ ನಲ್ಲಿ ಸಿಗ್ತಾ ಇರೋ ಫ್ರೀಡಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಫ್ರೀಡಮ್ ವಿಡಿಯೋನ ಇವತ್ತು ನಾನ್ ಮಾಡ್ತಾ ಇಲ್ಲ, ನನ್ನ ಡೌನ್ ಆದ ಶಶಿಕಲಾ ಅವರು ಮೇಡಮ್ ಈ ಫ್ರೀಡಮ್ ಬಗ್ಗೆ ನಾನು ನಿಮ್ಮ ಚಾನಲ್ ನಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ನಂಗೆ ತುಂಬಾ ಇಷ್ಟ ಆಗಿದೆ ಅಂತ ಕೇಳಿ ಅವರು ಬಂದು ಇಲ್ಲೇನೆ ಬಂದು ಈ ವಿಡಿಯೋನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಈ ವಿಡಿಯೋನ ಪ್ರತಿಯೊಬ್ರು ಮಿಸ್ ಮಾಡದೆ ನೋಡಿ, ಕರೆಕ್ಟಾಗಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ. ಇದು ನನ್ಗೆ ಅವಶ್ಯಕತೆ ಇಲ್ಲ ಅಂತ ವಿಡಿಯೋನ ಯಾರೇ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲೂ ಲೇಡೀಸ್ ಇದ್ದೇ ಇರ್ತಾರೆ, ಪ್ರತಿಯೊಬ್ರಿಗೂ ಇದು ಬೇಕೇ ಬೇಕಾದ ಪ್ರಾಡಕ್ಟ್ಸ್. ಅದರಿಂದ ವಿಡಿಯೋನ ಪ್ರತಿಯೊಬ್ರು ಪ್ಲೀಸ್ ನೋಡಿ. ಗುಡ್ ಮಾರ್ನಿಂಗ್ ಟು ಆಲ್. ನನ್ನ ಹೆಸರು ಶಶಿಕಲಾ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇವಾಗ ತಾನೇ ಮೇಡಮ್ ಹೇಳಿರೋ ಹಾಗೆ ಒಂದು ಯೂನಿಕ್ ಆಗಿರುವಂಥ ಪ್ರಾಡಕ್ಟು ಫ್ರೀಡಮ್ ಎಕ್ಸ್ಟ್ರೀಮ್ ಕಂಫರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಸಾಮಾನ್ಯವಾಗಿ ಒಂದು ಹೆಣ್ಮಗು ಹುಟ್ಟು ಅಂತಂದರೆ ಆಕೆ ಹುಟ್ಟಬೇಕಾದ್ರೆ ಆಕೆಯ ದೇಹದಲ್ಲಿ ಸುಮಾರು 7 ಮಿಲಿಯನ್ ಅಷ್ಟು ಅಂಡಾಣುಗಳು ಇರುತ್ತೆ. ಸೊ ಆಕೆ ಪ್ರಾಪ್ತ ವಯಸ್ಸಿಗೆ ಬಂದಾಗ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ 16ರಿಂದ 45ನೇ ವಯಸ್ಸಿನವರೆಗೆ ಈ ಒಂದು ಪ್ರಕ್ರಿಯೆ ನಡೀತಾನೆ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಏನಂತೀವಿ ಅಂತಂದ್ರೆ ಮುಟ್ಟು, ಪೀರಿಯಡ್ಸ್ ಅಥವಾ ಋತುಚಕ್ರ ಅಂತ ಕರಿತೇವೆ. ಸೊ ಈ ಟೈಮಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಋತುಚಕ್ರದ ಒಂದು ಸಮಯದಲ್ಲಿ ಪೀರಿಯಡ್ಸ್ ಸಮಯದಲ್ಲಿ ಉತ್ಪತ್ತಿ ಆಗುವಂತ ಒಂದು ಬ್ಲಡ್ ಅನ್ನ ಅಥವಾ ಒಂದು ರಕ್ತವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಅಂತಾನೆ ಕಾಟನ್ ಬಟ್ಟೆ ಮತ್ತೆ ಸೀರೆಯನ್ನ ಉಪಯೋಗ ಮಾಡ್ತಾ ಇದ್ರು. ಸೊ ಈ ಕಾಟನ್ ಬಟ್ಟೆ ಮತ್ತು ಸೀರೆಯನ್ನು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ, ಅಂದರೆ ಇರಿಟೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಈ ರೀತಿಯ ಸುಮಾರು ಆದಂಥ ಒಂದು ಪ್ರಾಬ್ಲಮ್ಸ್ನ ಗೊತ್ತಾದ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಕಾಟನ್ ಬಟ್ಟೆ ಅಥವಾ ಸೀರೆಯಿಂದ ಈ ಸ್ಯಾನಿಟರಿ ಪ್ಯಾಡ್ಸ್ಗೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಬಹುದು, ಸ್ಯಾನಿಟರಿ ಪ್ಯಾಡ್ ನ್ಯಾಪ್ಕಿನ್ಸನ್ನು ಉಪಯೋಗ ಮಾಡೋದು ಒಂದು ಆರೋಗ್ಯಕರ ದೃಷ್ಟಿಯಿಂದ ಒಳ್ಳೆಯದು ಅಂತಲೂ ಹೇಳ್ಬೋದು. ಇವತ್ತಿನ ಒಂದು ಮಾರುಕಟ್ಟೆಯಲ್ಲಿ ನಾವು ನೋಡ್ಬೋದು ಹಲವಾರು ರೀತಿಯ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪ್ಯಾಡ್ಗಳನ್ನು ನೋಡ್ತಾ ಇದ್ದೀವಿ. ಆದರೆ ಇದಕ್ಕಿಂತ ನಾವು ದಿ ಬೆಸ್ಟ್ ಆಗಿರುವಂಥ ಒಂದು ಪ್ರಾಡಕ್ಟ್ ನಮ್ಮ ಹೆಮ್ಮೆಯ ಮೋದಿ ಕೇರ್ ಕಂಪನಿಯಲ್ಲಿ ಇರುವಂತಹ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೊರಗಡೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ನ್ಯಾಪ್ಕಿನ್ಸ್ ಮತ್ತು ಮೋದಿ ಕೇರಲ್ಲಿ ಸಿಗುವಂಥ ನ್ಯಾಪ್ಕಿನ್ಸ್ನ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ನಿಮಗೆ ಡೆಮೋ ಮೂಲಕ ತೋರಿಸ್ತಾ ಹೋಗ್ತೇನೆ ಫ್ರೆಂಡ್ಸ್. ಮೋದಿ ಕೇರಲ್ಲಿ ಸಿಗುವಂಥ ನ್ಯಾಪ್ಕಿನ್ಸ್, ಫ್ರೀಡಮ್ ನ್ಯಾಪ್ಕಿನ್ಸ್ ಅಲ್ಲಿ 3 ಟೈಪ್ಸಲ್ಲಿ ಸಿಗುತ್ತೆ. ಫಸ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಇದ್ದು, ಮತ್ತು ಸೆಕೆಂಡ್ ಒಂದು ಲಾರ್ಜ್, ಮತ್ತು ಥರ್ಡ್ ಒಂದು ಎಕ್ಸ್ಟ್ರಾ ಲಾರ್ಜ್. ಈ ರೀತಿಯಾಗಿ 3 ಟೈಪ್ಸಲ್ಲಿ ನಮ್ಮ ಮೋದಿ ಕೇರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾದರೆ ಇದರಲ್ಲಿ ಲೈವ್ ಆಗಿ ನಿಮಗೆ ಇದರ ಉಪಯೋಗ ಏನು ಮತ್ತು ಇದರಲ್ಲಿ ಪ್ರತಿಯೊಂದು ಲೇಯರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಸ್ಯಾನಿಟರಿ ಪ್ಯಾಡ್. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಇದು ಈ ಥರ ಪೂರ್ತಿ ಓಪನ್ ಆಗಿ ಇದು ನಮಗೆ ಸಿಗ್ತಾ ಇದೆ. ಸೊ ನಾವು ಇವು ಓಪನ್ ಆಗಿದ ತಕ್ಷಣ ನಾವು ಇವಾಗ ಸಖತ್ ಬ್ಯುಸಿಯಾಗಿರ್ತೀವಿ ಕೆಲಸದಲ್ಲಿ. ಆವಾಗ ನಾವು ಇದೇನು ಮಾಡ್ತೀವಿ, ಜಾಸ್ತಿ ಕೇರ್ ತೊಗೊಳ್ಳಲ್ಲ, ಸುಮ್ಮನೆ ಹಿಂಗೆ ಓಪನ್ ಮಾಡಿಬಿಟ್ಟು ಅದನ್ನು ಎತ್ಕೊಂಡ್ಬಿಟ್ಟು ಹಂಗೆ ಬಿಸಾಕ್ಬಿಡ್ತೀವಿ. ಸೊ ಅದೇನಾಗುತ್ತೆ ಅಂದರೆ ಇದರೊಳಗಡೆ ಇರುವಂಥ ಪ್ಯಾಡ್ಸ್ ಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ. ಹೆಂಗೆ ಅಂತಂದರೆ, ಇವಾಗ ವೈರಸ್ಸು, ಡಸ್ಟು ಹೋದರೆ ಅದು ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ಕಂಪ್ನಿಯಲ್ಲಿ ಸಿಗುವಂಥ ಒಂದು ಮೋದಿ ಕೇರ್ ಫ್ರೀಡಮ್ ನ್ಯಾಪ್ಕಿನ್ಸಲ್ಲಿ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು ಪ್ಯಾಕೇಜಿಂಗಲ್ಲಿ ಸಹಿತ ಚೆನ್ನಾಗಿ ಅವರು ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಪ್ಯಾಡ್ಸ್ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ಪ್ಯಾಡ್ ಕೂಡ ಈ ಥರ ಕವರಿಂಗಲ್ಲಿದೆ. ಇದ್ರ ಮೇಲಿರುವಂಥ ಕವರು ಕೂಡ ಒಂದು ಪ್ಯೂರ್ ಕಾಟನ್ ಇಂದ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಇದು ಪರಿಸರ ಸ್ನೇಹಿನೂ ಆಗ್ಬಹುದು. ಮಣ್ಣಲ್ಲಿ ಬಿಸಾಕಿದ್ರೆ ಇದು ಬೇಗನೆ ಕೊಳ್ತೋಗುತ್ತೆ, ಯಾಕಂದರೆ ಇದು ಪ್ಯೂರ್ ಕಾಟನ್ ಇಂದ ಮಾಡೋದ್ರಿಂದ ಇದು ಪರಿಸರ ಸ್ನೇಹಿನೂ ಹೌದು ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಲ್ಲೂ ಕೂಡ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಪ್ರತಿಯೊಂದು ಸ್ಯಾನಿಟರಿ ಪ್ಯಾಡನ್ನು 8 ಲೇಯರ್ಗಳಿಂದ ಇದು ಒಳಗೊಂಡು ತಯಾರು ಮಾಡಲ್ಪಟ್ಟಿರ್ತಾರೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ 1 by 1 ಅದನ್ನು ಲೇಯರ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಪ್ರತಿಯೊಂದು ಲೇಯರ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣ್ತಾ ಇರೋದು ಇದು ಫಸ್ಟ್ ಲೇಯರ್. ಇದನ್ನು ಯೂನಿಕ್ ಡಿಸೈನ್ಡ್ ಸೈಡ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಇದು ವೆಲ್ ಬ್ಯಾಲೆನ್ಸ್ಡ್ ಅಬ್ಸರ್ವೇಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ನಮಗೆ ಸೈಡಲ್ಲಿ ಲೀಕೇಜ್, ನಮ್ಮ ದೇಹದಿಂದ ಬರುವಂಥ ಬ್ಲಡ್ಡು ಇಲ್ಲಿ ಸೈಡಲ್ಲಿ ಲೀಕೇಜ್ ಆಗದೆ ಇರೋ ಥರ ಇದು ನಮಗೆ ಅಬ್ಸರ್ವ್ ಮಾಡಿಬಿಟ್ಟು ಚೆನ್ನಾಗಿ ನಮಗೆ ಇದು ಕಂಫರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, 1 ಲೇಯರ್ನ ನಾನಿಲ್ಲಿ
ತೆಗೆದು ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಆಗಿ ಕಾಟನ್ ಇಂದ ಇದು ತಯಾರು ಮಾಡಿರ್ತಾರೆ ನೋಡಿ. ಪ್ಯೂರ್ ಕಾಟನ್ ಇಂದ ಆಗಿರೋದ್ರಿಂದ ನಮಗಿದು ಎಕ್ಸ್ಟ್ರಾ ಕಂಫರ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡಿ. ಇವಾಗ ನೆಕ್ಸ್ಟ್ ಲೇಯರ್ನ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ರೆವಲ್ಯೂಷನರಿ ಲೇಯರ್ ಅಂತ ಕರೀತಾರೆ. ಇದು ಒಂದು ಅದ್ಭುತವಾದಂಥ ಲೇಯರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಪಿಂಕ್ ಕಲರಲ್ಲಿ ಕಾಣ್ತಾ ಇರೋ ಲೇಯರು ಇದು ನಮ್ಮ ದೇಹದಿಂದ ಬರುವಂಥ ರಕ್ತದಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ವೈರಸ್ ಇರುತ್ತೆ. ಸೊ ಅದು ಯಾವುದೂ ಕೂಡ ನಮ್ಮ ದೇಹದಲ್ಲಿ ಎಂಟರ್ ಆಗದೆ ಇರೋ ಥರ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಯಾವ ರೀತಿ ಅಂತಂದರೆ ಇದ್ರ ಮೇಲೆ ಬಿದ್ದಿರುವಂಥ ವೈರಸ್, ಫಂಗಸ್ ಮತ್ತು ಬ್ಯಾಕ್ಟೀರಿಯಾನೆಲ್ಲ ಇದು ಕಿಲ್ ಮಾಡುವಂಥ ಪವರ್ ಈ ಒಂದು ಲೇಯರ್ಗಿದೇನೆ ಅಂತ ಹೇಳ್ಬೋದು. ಸೊ ಈ ರೀತಿ ನಮಗೆ ಪ್ರೊಟೆಕ್ಷನ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದನ್ನು 5-in-1 ಟೆಕ್ನಾಲಜಿಯಲ್ಲಿ ತಯಾರು ಮಾಡಿರ್ತಾರೆ. ಸೊ ಅದು ಯಾವುದಾದ್ರು ಅಂದರೆ ಆನಿಯಾನ್, ಮ್ಯಾಗ್ನೆಟಿಕ್, ನ್ಯಾನೋ ಸಿಲ್ವರ್ ಮತ್ತು ಸಿಟಿನ್ ಹಾಗೂ ಫಾರ್ ಇನ್ಫ್ರಾರೆಡ್ ಅನ್ನೋ 5 ಟೆಕ್ನಾಲಜಿಯಿಂದ ಇದನ್ನು ರೆಡಿ ಮಾಡಿರ್ತಾರೆ. ಇದು ಕೂಡ ನಮಗೆ ಒಳ್ಳೆಯ ಒಂದು ಆರೋಗ್ಯ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪ್ಯಾಡಲ್ಲಿ. ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಸ್ಟೆರಿಲೈಸ್ಡ್ ಲೇಯರ್ ಅಂತ. ಈ ಒಂದು ಲೇಯರ್ ಕಂಪ್ಲೀಟ್ ಆಗಿ ಪಾಲಿಮರ್ ಜೆಲ್ಲಿಂದ ಮಾಡಿರ್ತಾರೆ. ಯಾಕೆ ಈ ಪಾಲಿಮರ್ ಜೆಲ್ಲನ್ನು ಯೂಸ್ ಮಾಡಬೇಕು ಪ್ಯಾಡಲ್ಲಿ ಅಂತ ಅಂದರೆ, ನಮ್ಮ ದೇಹದಿಂದ ಬರುವಂಥ ಒಂದು ಲಿಕ್ವಿಡ್ ಆಗಿ ಉಳಿದಿದ್ರೆ ಅದು ನಮಗೆ ಪ್ರಾಬ್ಲಮ್ಸ್ ತಂದು ಕೊಡುತ್ತೆ. ಆವಾಗ ನಾವು ಪದೇ ಪ್ಯಾಡ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಬಟ್ ನಾವು ಇವಾಗ ದೇಹದಿಂದ ಬಂದಂಥ ಒಂದು ಲಿಕ್ವಿಡು ಅದು ಜೆಲ್ಲಾಗಿ ಕನ್ವರ್ಟ್ ಆದರೆ ಸೊ ನಮಗೆ ಪದೇ ಪ್ಯಾಡ್ ಚೇಂಜ್ ಮಾಡುವಂಥ ಪರಿಸ್ಥಿತಿ ಕೂಡ ಇರೋದಿಲ್ಲ. ಸೊ ಇದು ನಮ್ಮ ಮೋದಿ ಕೇರ್ ಪ್ಯಾಡಲ್ಲಿ ಇದು ಪಾಲಿಮರ್ ಜೆಲ್ಲಿಂದ ರೆಡಿ ಮಾಡಿರುವಂಥ ಒಂದು ಸ್ಟೆರಿಲೈಸ್ ಲೇಯರು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಪಾಲಿಮರ್ ಇಂದ ಇದು ತಯಾರು ಮಾಡಿರುವಂಥದ್ದು. ಸೊ ನಮಗೆ ಇದು ಎಕ್ಸ್ಟ್ರಾ ಕಂಫರ್ಟ್ ಕೊಡುತ್ತೆ ಮತ್ತು ಸಾಫ್ಟ್ನೆಸ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ಸ್ ಪ್ರೊವೈಡ್ ಅಂತ, ಮತ್ತು ಇನ್ನೊಂದು ಸೂಪರ್ ಸಾಫ್ಟ್ ಲೇಯರ್ ಅಂತ. ನೋಡಿ ಇಲ್ಲಿ 2 ಲೇಯರ್ ಕಾಣ್ತಾ ಇದೆ ನಿಮಗೆ, 1 2 ಈ ಥರ 2 ಲೇಯರ್ ಇದೆ. ಸೊ ಇದು ನಮಗೆ ಬಂದಿರುವಂಥ ಅಂದರೆ ದೇಹದಿಂದ ಬಂದಿರುವಂಥ ಒಂದು ಫ್ಲೂಯಿಡನ್ನು ಇದೇನು ಮಾಡುತ್ತೆ ಅಂದರೆ ಲಾಕ್ ಮಾಡುವ ಕೆಲಸವನ್ನು ಇದೊಂದು ಲೇಯರ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಫ್ಲೂಯಿಡ್ ಲಾಕ್ ಮಾಡುವಂಥ ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಪ್ಯಾಡ್ಗಿಂತ ಇದು ಜಾಸ್ತಿ ಕೆಪಾಸಿಟಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮಗೆ ಇದು ಎಕ್ಸ್ಟ್ರಾ ಕಂಫರ್ಟ್ ಕೊಡುತ್ತೆ ಮತ್ತು ಸಾಫ್ಟ್ನೆಸ್ ಕೊಡುತ್ತೆ. ಮತ್ತು ಲೇಡೀಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಫ್ರೆಶ್ನೆಸ್, ಅದು ಕೂಡ ಈ ಒಂದು ಲೇಯರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇದು ಕೂಡ ಪ್ಯೂರ್ ಕಾಟನಿಂದ ಮಾಡಿರುವಂಥದ್ದು. 2 ಲೇಯರ್ ಇದೆ ಇದರಲ್ಲಿ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಬ್ರೀತೇಬಲ್ ಲೇಯರ್ ಅಂತ. ಮಾಯ್ಶ್ಚರೈಸ್ ಅಂದರೆ ನಾವು ಏನು ತೇವಾಂಶ ಅಂತ ಹೇಳ್ತೀವಲ್ಲ ಅದನ್ನು ಎಲಿಮಿನೇಟ್ ಮಾಡುವಂಥ ಲೇಯರು ಇದಾಗಿದೆ. ತೇವಾಂಶವನ್ನು ಎಲಿಮಿನೇಟ್ ಮಾಡುವಂಥ ಕೆಲಸವನ್ನು ಈ ಒಂದು ಲೇಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಕಾಣ್ತಿರ್ಬೋದು ಪ್ಯೂರ್ ಕಾಟನಿಂದ ಮಾಡಿರುವಂಥದ್ದು. ಯಾವುದೇ ರೀತಿಯ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಈ ಲೇಯರಲ್ಲಿ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ನೋಡಿ. ಮತ್ತು ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಸ್ಪೆಷಲಿ ಡಿಸೈನ್ಡ್ ಲೇಯರ್ ಅಂತ. ಇದು ಲಾಸ್ಟ್ ಲೇಯರ್ ಆಗಿರುತ್ತೆ. ಮತ್ತು ಇದು ಒಂದ್ಸತಿ ಪ್ಯಾಡ್ನ ನಾವು ಪ್ಲೇಸ್ ಮಾಡಿದರೆ ಸಾಕು, ಅದು ಯಾವುದೇ ಕಾರಣಕ್ಕೂ ಮಿಸ್ಪ್ಲೇಸ್ ಆಗೋದಿಲ್ಲ. ಇವಾಗ ಸಾಮಾನ್ಯವಾಗಿ ಯಾಕೆ ಅಂತಂದರೆ ಲೇಡೀಸು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಪ್ಯಾಡ್ಸ್ಗಳು ಜಾಸ್ತಿ ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ಪ್ಲೇಸ್ ಆಗೋದಿಲ್ಲ, ಎಕ್ಸ್ಟ್ರಾ ಕಂಫರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಲಾಸ್ಟ್ ಲೇಯರ್ ಆಗಿದ್ರೂ ಇದು ಪ್ಯೂರ್ ಕಾಟನಿಂದ ಮಾಡಿರುವಂಥ ಒಂದು ಲೇಯರ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಕೇವಲ ಇದನ್ನು ಓಪನ್ ಮಾಡಿ ಯೂಸ್ ಮಾಡೋದು ಅಷ್ಟೇ ಬೆನಿಫಿಟ್ ಅಲ್ಲ, ಇದನ್ನು ನಾವು ಯೂಸ್ ಮಾಡಿದ ಮೇಲೆ ಯಾವ ರೀತಿಯಾಗಿ ವಿಲೇವಾರಿ ಮಾಡೋಕ್ಕೂ ಸಹಿತ ಒಂದು ಒಳ್ಳೆಯದಾದಂಥ ಒಂದು ಇದು ಇದೆ ಅಂತ ಹೇಳ್ಬೋದು, ವಿಧಾನ ಇದೆ ಅಂತ ಹೇಳ್ಬೋದು ಈ ಪ್ಯಾಡಲ್ಲಿ. ಸೊ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ಪ್ಯಾಡ್ಸ್ನ ಅದು ಕಂಪ್ಲೀಟಾಗಿ ಯೂಸ್ ಮಾಡಿದ್ದಾದಮೇಲೆ ಅದನ್ನು ಈ ರೀತಿಯಾಗಿ ಪ್ಯಾಡ್ಸ್ನ ಅದರಲ್ಲಿ ಇಟ್ಬಿಟ್ಟು ಅದರದ್ದೇ ಆದಂಥ ಒಂದು ಮೇನ್ ಕವರ್ ಇತ್ತಲ್ಲ, ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಬೇಕಾದ್ರೆ ಇತ್ತು ಈ ಪ್ಯಾಡ್ ಕವರು. ಸೊ ಇದರಲ್ಲಿ ಇದನ್ನು ಕವರ್ ಮಾಡಿಬಿಟ್ಟು ಅದನ್ನು ತಿರ್ಗಾ ಪ್ಯಾಕ್ ಮಾಡಿ ಅದನ್ನು ನಾವು ವಿಲೇವರಿ ಮಾಡ್ಬೋದು ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಅದನ್ನು ಡಸ್ಟ್ಬಿನ್ಗೆ ಹಾಕೋದಾದರೆ ಈ ಥರ ನೀವು ಮಾಡಿನೂ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬೋದು. ಕ್ಲೀನಾಗಿ ಸಹಿತ ಇದರಲ್ಲಿ ಪ್ಯಾಕ್ ಮಾಡೋಕ್ಕೂ ಕವರ್ ಇದೆ. ನೋಡಿ ಇವಾಗ ನಾನು ಲೈವ್ ಆಗಿ ಒಂದು ಡೆಮೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಇದು ಹೊರಗಡೆ ಸಿಗುವಂಥ ಒಂದು ಸ್ಯಾನಿಟರಿ ಪ್ಯಾಡು. ಸೊ ಇದು ನಮ್ಮ ಕಂಪನಿಯಿಂದ ಸಿಗುವಂಥ ಒಂದು ಫ್ರೀಡಮ್ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳ್ಬೋದು. ನಾನು ನಿಮಗೆ
ಡೆಮೋನ ತೋರಿಸ್ಬೇಕು ಅಂದರೆ ವಾಟರ್ ಬರೀ ನೀರು ಹಾಕ್ಬಿಟ್ಟು ತೋರಿಸಿದ್ರೆ ನಿಮಗೆ ಕಾಣಿಸಲ್ಲ. ಸೊ ನಾನು ಇದನ್ನು ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ನಾರ್ಮಲ್ ವಾಟರ್ ಮತ್ತು ಇದಕ್ಕೆ ಉಜಾಲ ಹಾಕಿದ್ದೀನಿ. ಸೊ ನಿಮಗೆ ವೆಟ್ಟಿಂಗ್ ಯಾವ ರೀತಿಯಾಗಿ ಆಗುತ್ತೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿದ್ದೀನಿ. ಸೊ ನಾನು ಇವಾಗ 15 ml ನಾನು ಅಳತೆ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಎರಡಕ್ಕೂ. ಇದು ಎಷ್ಟು ತೇವಾಂಶನ ಹೀರ್ಕೊಳ್ಳುತ್ತೆ ಅಂತ ನೋಡೋಣ. ಇವಾಗ ನಾನು 15 ml ಹಾಕಿದ್ದೀನಿ ಮತ್ತು ತಿರ್ಗಾ 15 ml ನಾನು ಇವಾಗ ಹಾಕೋಣ. ಮತ್ತೆ ನಾನು ಇವಾಗ ಮತ್ತೆ 15 ml ಹಾಕ್ತಾ ಇದ್ದೀನಿ. ಇದಕ್ಕೂ ಸಹಿತ 15 ml ನಾನು ಹಾಕ್ತಾ ಇದ್ದೀನಿ. ಟೋಟಲಿ ನಾನು ಇವಾಗ 15 ml ಅಂತ 3 ಟೈಮ್ಸ್ ಹಾಕಿದ್ದೀನಿ. ಟೋಟಲಿ 45 ml ನಾನು ಪ್ಯಾಡ್ಗೆ ಹಾಕಿದ್ದೀನಿ ಲಿಕ್ವಿಡ್ನ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಾ? ಈ ಪ್ಯಾಡು ಯಾವುದೇ ರೀತಿಯಾದ ಒಂದು ತೇವಾಂಶವನ್ನು ಇದು ಲಿಮಿಟ್ ಮಾಡಿಲ್ಲ. ಸೊ ನಮ್ಮ ಮೋದಿ ಕೇರಲ್ಲಿ ಸಿಗುವಂಥ ಒಂದು ಪ್ಯಾಡ್ ನೋಡಿ ಇದು ಯಾವ ರೀತಿಯಾಗಿ ನೀರನ್ನು ಬಿಡ್ತಾ ಇದೆ. ತಿರ್ಗಾ ಯಾವುದೇ ರೀತಿಯ ತೇವಾಂಶವನ್ನು ಎಲಿಮಿನೇಟ್ ಮಾಡ್ತಾನೆ ಇಲ್ಲ. ಸೊ ಇದನ್ನು ನಾನು ಜಾಸ್ತಿ ಪವರ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ವೆಟ್ ಆಗ್ತಿಲ್ಲ ನೋಡಿ. ಈ ಥರ ಈ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ನಾವು ಪೀರಿಯಡ್ಸಲ್ಲಿ ಇದ್ದೀವಿ ಅಂತ ನಮಗೆ ಫೀಲಿಂಗ್ ಕೂಡ ಆಗೋದಿಲ್ಲ ನೋಡಿ. ಅಷ್ಟು ತೇವಾಂಶವನ್ನು ಎಲಿಮಿನೇಟ್ ಮಾಡುವಂಥ ಕೆಪಾಸಿಟಿ ಈ ಒಂದು ಪ್ಯಾಡಲ್ಲಿದೆ ನೋಡಿ. ಎಷ್ಟು ಕ್ಲೀನಾಗಿ ಶೋ ಆಗ್ತಾ ಇದೆ. ನಾನು ಎಷ್ಟು ಜಾಸ್ತಿ ಪವರ್ ಹಾಕ್ತಾ ಇದ್ದೀನಿ ಇದಕ್ಕೆ, ಒಂದು ಸ್ವಲ್ಪನೂ ಇದು ವೆಟ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದರಲ್ಲಿ ತೇವಾಂಶವನ್ನು ಎಲಿಮಿನೇಟ್ ಮಾಡುವಂಥ ಒಂದು ಲೇಯರ್ ಇದೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಇದು ನಮಗೆ ತೇವಾಂಶ ಹೊರಗಡೆ ಶೋ ಆಗೋದಿಲ್ಲ ನೋಡಿ. ಇವಾಗ ನಾನು ಮತ್ತೆ ಎಕ್ಸ್ಟ್ರಾ 15 ml ಹಾಕಿದರೂ ಸಹಿತ ಅದನ್ನು ಹೀರಿಕೊಳ್ಳುವಂಥ ಕೆಪಾಸಿಟಿ ಈ ಒಂದು ಪ್ಯಾಡ್ಗಿದೆ ಅಂತಲೇ ಹೇಳ್ಬೋದು ನೋಡಿ. ನಾನು ಈ ಪ್ಯಾಡ್ಗೆ ಜಸ್ಟ್ 45 ml ಅಷ್ಟು ನಾನು ಲಿಕ್ವಿಡ್ನ ಹಾಕಿದ್ದೀನಿ ನೋಡಿ. ಇನ್ನೂ ಬರ್ತಾನೆ ಇದೆ ನೋಡಿ. ಈ ಪ್ಯಾಡ್ಗೆ ನಾನು ಫ್ರೀಡಮ್ ಪ್ಯಾಡ್ಗೆ 60 ಹಾಕಿದ್ದೀನಿ. ಅದಕ್ಕಿಂತ 15 ಅಷ್ಟು ನಾನು ಜಾಸ್ತಿ ಹಾಕಿದ್ದೀನಿ ನೋಡಿ. ಎಷ್ಟು ಇದನ್ನು ಮಾಡಿದ್ರು ಅದು ಒಂದು ತೊಟ್ಟು ನೀರು ಕೆಳಗಡೆ ಬೀಳ್ತಿಲ್ಲ. ಯಾಕೆ ಅಂತಂದರೆ ನಾನು ಆವಾಗಲೇ ಹೇಳಿದೆ, ಒಂದು ಪಾಲಿಮರ್ ಜೆಲ್ ಇರುತ್ತೆ. ಪಾಲಿಮರ್ ಜೆಲ್ಲು ಅದು ಲಿಕ್ವಿಡ್ನ ಅದು ಜೆಲ್ಲಾಗಿ ಕನ್ವರ್ಟ್ ಆಗಿ ಮಾಡುತ್ತೆ ಅಂತ. ಸೊ ಈ ಥರ ಆದರೆ ನಾವು ಪದೇ ಪದೇ ಪ್ಯಾಡ್ನ ಚೇಂಜ್ ಮಾಡೋ ಒಂದು ನೆಸೆಸಿಟಿ ಇರೋದಿಲ್ಲ ನೋಡಿ. ಇವಾಗಲೂ ಕೂಡ ಇದು ಡ್ರೈ ಆಗೇ ಇದೆ. ಅಂದರೆ ನಮಗೆ ಪೀರಿಯಡ್ಸ್ ಟೈಮಲ್ಲಿ ಇದಂಥ ಒಂದು ಪ್ಯಾಡ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಫೀಲಿಂಗ್ಸು ಗೊತ್ತಾಗಲ್ಲ ನೋಡಿ. ವೆಟ್ಟಾಗಿರುವಂಥ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ನ ನಾನು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಅದು ಲಿಕ್ವಿಡನ್ನು ಜೆಲ್ಲಾಗಿ ಕನ್ವರ್ಟ್ ಮಾಡುತ್ತೆ ಅಂತ, ಯಾವ ರೀತಿಯಾಗಿ ತೇವಾಂಶವನ್ನು ಅದು ಎಲಿಮಿನೇಟ್ ಮಾಡುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದರಲ್ಲಿರುವಂಥ ಎಲ್ಲ ಲಿಕ್ವಿಡನ್ನು ಅದು ಏನು ಮಾಡುತ್ತೆ ಅಂದರೆ ಪೂರ್ತಿ ಅದು ಎಲಿಮಿನೇಟ್ ಮಾಡುವಂಥ ಒಂದು ಪವರ್ ಈ ಒಂದು ಪ್ಯಾಡಲ್ಲಿದೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ನಾನು 60 ml ಅಷ್ಟು ನಾನು ಇದಕ್ಕೆ ಲಿಕ್ವಿಡ್ನ ಹಾಕಿದ್ದೀನಿ. ಅದನ್ನೆಲ್ಲವನ್ನು ಹೀರ್ಕೊಂಡಿದೆ. ಅಷ್ಟೇ ಅಲ್ಲದೆ ಇದು ಗ್ಲಾಸಲ್ಲಿರೋ ನೀರನ್ನು ಸಹಿತ ಅದು ಹೀರ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಷಣ ಮಾತ್ರದಲ್ಲಿ ಅದು ಪೂರ್ತಿಯಾಗಿ ಏನಾಗುತ್ತೆ ಅಂತಂದರೆ ನೋಡಿ, ಈ ಗ್ಲಾಸಲ್ಲಿರೋ ನೀರನ್ನು ಸಹಿತ ಪೂರ್ತಿಯಾಗಿ ಇದು ಹೀರ್ಕೊಂಡ್ಬಿಟ್ಟಿದೆ ನೋಡಿ. ಒಂದು ಹನಿ ನೀರು ಅದರಿಂದ ಬರ್ತಾ ಇಲ್ಲ. ಅದರಲ್ಲಿರುವಂಥ ಪೂರ್ತಿ ಲಿಕ್ವಿಡನ್ನು ಅದು ಹೀರ್ಕೊಂಡ್ಬಿಟ್ಟಿದೆ ನೋಡಿ. ಎಷ್ಟು ಪವರ್ಫುಲ್ ಆಗಿದೆ ಈ ಒಂದು ಪ್ಯಾಡಲ್ಲಿ. ಸೊ ಈ ಒಂದು ಮೋದಿ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಕೇವಲ ಇದು ಬರೀ ತೇವಾಂಶನ ಹೀರ್ಕೊಳ್ಳುತ್ತೆ, ಕಾಟನಿಂದ ಆಗಿರುತ್ತೆ ಅಂತ ಅಷ್ಟೇ ಅಲ್ಲ. ಹೊರಗಡೆ ಪ್ಯಾಡ್ನ ಯೂಸ್ ಮಾಡೋದ್ರಿಂದ ಇದಕ್ಕೆ
ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಮೋದಿ ಕೇರಲ್ಲಿ ಬಳಸುವಂಥ ಈ ಪ್ರಾಡಕ್ಟ್ನ ನೀವೇನಾದರೂ ಯೂಸ್ ಮಾಡಿದರೆ ಸೊ ಯಾವುದೇ ರೀತಿಯ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಗಲ್ಲ ಮತ್ತು ಕ್ಯಾನ್ಸರ್ ಅಂತ ಸಮಸ್ಯೆ ಯಾವುದೂ ಬರಲ್ಲ. ನೀವು ಡಾಕ್ಟರ್ ಹತ್ರ ಈ ವಿಚಾರಕ್ಕೆ ಹೋಗುವಂಥ ಒಂದು ನೆಸೆಸಿಟಿನೂ ಇರಲ್ಲ. ಸೊ ಇಂಥ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿ ನಿಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸ್ಗೆ, ನಿಮ್ಮ ಮನೆಯಲ್ಲಿರೋರ್ಗೂ ಇದನ್ನು ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಿ ಮತ್ತು ಇಂಥ ಒಳ್ಳೆ ಪ್ರಾಡಕ್ಟ್ಗಳನ್ನು ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಲೈವ್ ಆಗಿ ಒಂದು ಡೆಮೋ ಮೂಲಕ ನೀವು ಈ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಪವರ್ ಹೆಂಗಿದೆ ಅಂತ. ಸೊ ನನಗಿದು ಫೇವ್ರೆಟ್, ತುಂಬ ಇಷ್ಟ ಆಯಿತು. ಇಷ್ಟ ಅಂತ ಹೇಳೋದಕ್ಕಿಂತ ತುಂಬ ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾನೇ ಇದನ್ನು ವಿಡಿಯೋ ಮಾಡಬೇಕು ಅಂತ ಮೇಡಮ್ ಹತ್ರ ಜಾಸ್ತಿ ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ನನಗೆ ಇದೊಂದು ಅವಕಾಶ ಕೊಡಿ ಅಂತ. ಸೊ ನನಗೆ ಅವರು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ವಿಡಿಯೋ ಮಾಡೋಕ್ಕೆ ಚಾನ್ಸ್ ಕೊಟ್ಟು, ಸೊ ಅವ್ರಿಗೆ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಪವರ್ಫುಲ್ ಆದಂಥ ಪ್ರಾಡಕ್ಟ್ನ ನೀವು ನಿಮ್ಮ ಫ್ರೆಂಡ್ಸು, ಅಕ್ಕಪಕ್ಕ ಎಲ್ರಿಗೂ ಶೇರ್ ಮಾಡಿ. ಇನ್ನೇನು ತಡ ಮಾಡ್ತೀರಾ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ಅವಶ್ಯಕತೆ ಅಂಥ ವ್ಯಕ್ತಿಗೆ ಇದನ್ನು ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಒಂದು ಹೆಸರೇ ಸೂಚಿಸಿರುವ ಹಾಗೆ ಫ್ರೀಡಮ್ ಅಂತ ಇದನ್ನು ಯೂಸ್ ಮಾಡುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಫ್ರೀಡಮ್, ಕಂಫರ್ಟ್ ಕೊಟ್ಟೇ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಂಥ ಒಳ್ಳೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಫ್ರೀಡಮ್ ಜೊತೆಗೆ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ನ ಬಗ್ಗೆ, ಒಂದು ಪವರ್ಫುಲ್ ಪ್ರಾಡಕ್ಟ್ನ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಇದನ್ನು ಚಾನ್ಸ್ ಕೊಟ್ಟಿದ್ದಕ್ಕಾಗಿ ನಮ್ಮ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಲ್ರಿಗೂ ನಮಸ್ತೆ. ನೋಡಿದ್ರಲ್ಲ ಫ್ರೆಂಡ್, ಫ್ರೀಡಮ್ ಬಗ್ಗೆ ಶಶಿಕಲಾ ಅವರು ತುಂಬಾನೇ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ಡೆಮೋನು ಸಹ ಮಾಡಿ ನೀಟಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಶಶಿಕಲಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನಲ್ಲಿ ನೀವು ಬಂದು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹೆಸರಿಗೆ ತಕ್ಕಂಗೆ ಇದು ಫ್ರೀಡಮ್, ಹೆಸರೇ ಹೇಳೋ ಹಾಗೆ ಪ್ರತಿಯೊಬ್ರು ಲೇಡೀಸ್ಗೆ ತುಂಬಾನೇ ಅವಶ್ಯಕತೆ ಇದೆ, ತುಂಬಾನೇ ಚೆನ್ನಾಗಿದೆ. ಫ್ರೀಡಮ್ಗೆ ಹೆಸರಿಗೆ ತಕ್ಕಂಗೆ ಇದೆ. ಇದನ್ನ ಯೂಸ್ ಮಾಡಿದವರು ಪ್ರತಿಯೊಬ್ರು ಸಹ ಕಮೆಂಟ್ಸ್ನ ನನಗೆ ಕಳಿಸಿ ಇದ್ರದ ನಿಮ್ಮ ಫೀಡ್ಬ್ಯಾಕ್ನು ಸಹ ಅಲ್ಲಿ ಹಾಕಿ ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ರು ಸಹ ಈ ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡಿ. ಪ್ರತಿಯೊಂದು ಮನೆಗೂ ಸಹ ಇದು ಬೇಕೇ ಬೇಕು. ಯಾರ ಮನೆಯಲ್ಲಾದ್ರೂ ಸಹ ಲೇಡೀಸ್ ಇದ್ದೇ ಇರ್ತಾರೆ, ಎಲ್ಲಾರ ಮನೆಯಲ್ಲೂ ಇದ್ದೇ ಇರ್ತಾರೆ. ಪ್ರತಿಯೊಬ್ರು ಲೇಡೀಸ್ಗೂ ಬೇಕು. ಅದರಿಂದ ಯಾರೇ ನೋಡಿದ್ರು ಸಹ, ಈ ಜೆಂಟ್ಸ್ಗಳೇ ನೋಡಿದ್ರು ಸಹ ಈ ವಿಡಿಯೋನ ನಿಮ್ಮ ಮನೆಯಲ್ಲಿ ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಅಂತೆಲ್ಲ ಇರ್ತಾರೆ, ಅವ್ರುಗಳಿಗೆ ಕೊಟ್ಟು ಅವ್ರ ಆರೋಗ್ಯಗಳನ್ನ ಕಾಪಾಡಿ. ಈ ಫ್ರೀಡಮ್ನ ಪ್ರತಿಯೊಂದು ಮನೆಯಲ್ಲೂ ಈ ಫ್ರೀಡಮ್ ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.